ಯಲಗಳಹಳ್ಳಿ ಗ್ರಾಮ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ. ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಏನು ಮೂಲ ಸೌಕರ್ಯಗಳಿಂದ ವಂಚಿತವಾದ ಯಲಗಲಹಳ್ಳಿ ಗ್ರಾಮ. ಇನ್ನು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕಿನ ಯಲಗಲಹಳ್ಳಿ ಗ್ರಾಮ ಇದಾಗಿದೆ. ಇನ್ನು ಈ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ. ಇತ್ತ ಚರಂಡಿಗಳ ಅವ್ಯವಸ್ಥೆ ಮತ್ತು ಚರಂಡಿಯಲ್ಲಿ ಕಸ ಕಡ್ಡಿ ಕೊಳೆತು ವಾಸನೆ ಬರ್ತಾ ಇರುವಂತದ್ದು. ಗ್ರಾಮದಲ್ಲಿ ರಸ್ತೆಗೆ ಮೋರಿ ನಿರ್ಮಾಣ ಮಾಡಲು ಇದೀಗ ಗ್ರಾಮಸ್ಥರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇತ್ತ ಗ್ರಾಮದಲ್ಲಿ ರಸ್ತೆಗೆ ಮೋರಿ ಇಲ್ಲದೆ ಸಾರ್ವಜನಿಕರು ಓಡಾಡಲು ಕೂಡ ಪರದಾಟವನ್ನ ನಡೆಸುವ ಸ್ಥಿತಿ ಬಂದೋದೋಗಿದೆ. ಇತ್ತ ಬೀದಿ ದೀಪಗಳು ಇದ್ದು ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಆಗ್ತಾ ಇದ್ದಾರೆ. ಇನ್ನು ಮೋರಿಯ ಕಲ್ಲು ಬಂಡೆಗಳು ಮುರಿದು ತುಂಬಾ ದಿನಗಳಾಗಿದೆ, ಆದ್ರೂ ಕೂಡ ಸರಿಪಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಯಲಗಲಹಳ್ಳಿ ಗ್ರಾಮ ಏನಿದೆ ಇದು ಮೂಲ ಸೌಕರ್ಯಗಳಿಂದ ವಂಚಿತವಾಗಿರುವಂತದ್ದು, ಸಮಸ್ಯೆಗಳ ಗೂಡಾಗಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಗ್ರಾಮ ಇದಾಗಿದೆ. ಚರಂಡಿಗಳ ಅವ್ಯವಸ್ಥೆ ಮತ್ತು ಚರಂಡಿಯಲ್ಲಿ ಕಸ ಕಡ್ಡಿ ಕೊಳೆತು ದುರ್ವಾಸನೆ ಉಂಟಾಗ್ತಾ ಇರುವಂತದ್ದು. ಇನ್ನು ಅಲ್ಲಿನ ಜನರು ಏನು ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ರಸ್ತೆಗೆ ಮೋರಿ ನಿರ್ಮಾಣ ಮಾಡಲು ಇದೀಗ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ರಸ್ತೆಗೆ ಮೋರಿ ಇಲ್ಲದೆ ಸಾರ್ವಜನಿಕರು ಓಡಾಡಲು ಪರದಾಟವನ್ನ ಮಾಡ್ತಾ ಇದ್ದಾರೆ. ಇತ್ತ ಬೀದಿ ದೀಪಗಳು ಇದೆ, ಆದ್ರೂ ಕೂಡ ಇಲ್ಲದಂತ ಆಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಆಗ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುವಂತದ್ದು ಶಿಡ್ಲಘಟ್ಟ ತಾಲೂಕಿನ ಏನು ದಿಬ್ಬುರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಲಗಲಹಳ್ಳಿ ಗ್ರಾಮ ಈ ರೀತಿಯಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇನ್ನು ಇತ್ತ ಚರಂಡಿಗಳ ಅವ್ಯವಸ್ಥೆ, ಚರಂಡಿಯಲ್ಲಿ ಕಸ ಕಡ್ಡಿ ಕೊಳೆತು ದುರ್ವಾಸನೆ ಬೀರ್ತಾ ಇದೆ. ಬೀದಿ ದೀಪಗಳಿದ್ರೂ ಕೂಡ ಇಲ್ಲದಂತ ಆಗಿದೆ. ಇನ್ನು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದು ಚರಂಡಿ ವ್ಯವಸ್ಥೆ ಕೂಡ ಮಾಡಿಲ್ಲ ಅಥವಾ ಅದನ್ನ ಕ್ಲೀನ್ ಮಾಡಿಸೋ ಕೆಲಸ ಎಲ್ಲವೂ ಕೂಡ ರೋಡ್ಗೆ ಬಂದಿರುವಂತದ್ದು. ಇನ್ನು ಈಗ ಮಳೆ ಸಮಯ, ಮಳೆ ಬರ್ಲಿಕ್ಕೆ ಏನಾದ್ರೂ ಮಳೆ ಬಂದ್ರೆ ಅಲ್ಲಿನ ಕಸ ಕಡ್ಡಿ ಆಗಿರ್ಬೋದು, ಚರಂಡಿ ಏನು ಆ ಒಂದು ಕೊಳೆತ ನೀರಿದೆ ಅದೆಲ್ಲವೂ ಕೂಡ ರಸ್ತೆಗೆ ಬರುವಂತದ್ದು. ಇನ್ನು ಅಕ್ಕಪಕ್ಕನೆ ಮನೆ ಕೂಡ ಇದೆ, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಲ್ಲೇ ಒಂದು ನಲ್ಲಿ ಇದೆ ಅಥವಾ ಅಲ್ಲೇ ಒಂದು ಮನೆಗಳಿದೆ, ಮಕ್ಕಳಿದ್ದಾರೆ. ಇಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇನ್ನು ಆ ಚರಂಡಿ ಒಂದು ನಿರ್ಮಾಣ ಮಾಡದೆ ಯಾವ್ದೋ ಚಪ್ಪಡಿ ಕಲ್ಗಳನ್ನ ಹಾಕಿದ್ದಾರೆ, ಅದು ಕೂಡ ಮತ್ತೆ ಚರಂಡಿ ಒಳಗಡೆ ಬಿದ್ದಿರೋವಂಥದ್ದು. ಇಷ್ಟು ಕೆಟ್ಟ ಅವ್ಯವಸ್ಥೆ ಉಂಟಾಗ್ತಾ ಇದ್ರು ಕೂಡ ಯಾರು ತಲೆಯನ್ನ ಕೆಡ್ಸ್ಕೊಳ್ತಾ ಇಲ್ಲ, ಯಾರೊಬ್ರು ಕೂಡ ಈ ಬಗ್ಗೆ ಒಂದು ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಆಗ್ತಾ ಇದ್ದಾರೆ. ಏನದು ಅಂದ್ರೆ ಎಷ್ಟರ ಮಟ್ಟಿಗೆ ಆಗೋಗಿದೆ ಅಂದ್ರೆ ಈ ಚರಂಡಿ ಕಾಲುವೆ ಆಗಿರೋದು, ಅಂದ್ರೆ ಕಾಲುವೆ ಅಂತ ನಾವೇನು ಹೇಳ್ತೀವಿ, ಆ ಕಾಲುವೆ ಆಗೋಗಿರುವಂತದ್ದು. गड़बड़ी जाता मुंबा
ಇನ್ನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಮನೆಗಳಿದೆ, ಅಷ್ಟು ಕಿರಿದಾದ ರಸ್ತೆ ಕೂಡ ಇರುವಂತದ್ದು. ಪಕ್ಕದಲ್ಲೇ ಮೋರಿ ತರ ಅಷ್ಟೇ, ಅದು ಮೋರಿ ಏನಲ್ಲ, ಸುಮ್ನೆ ಅಲ್ಲೇ ಮೋರಿ ನೀರೆಲ್ಲವೂ ಕೂಡ ಹರಿದೋಗ್ತಾ ಇದೆ. ಅಲ್ಲೇ ಜನ ಜೀವನ ಮಾಡುವ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಇನ್ನು ಚರಂಡಿ ನೀರು ಕಾಲುವೆ ರೀತಿಯಾಗಿ ಆಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ, ಗಮನವನ್ನ ಹರಿಸ್ತಾ ಇಲ್ಲ. ಏನದು ರಸ್ತೆ ಕುಲ ಆಗಿರುವಂತದ್ದ? ರಸ್ತೆ ಸರಿಪಡಿಸೋದಿರ್ಲಿ ಕಣ್ರಿ, ಪಕ್ಕದಲ್ಲಿರೋ ಚರಂಡಿಯನ್ನ ಸರಿಪಡಿಸೋ ಕೆಲಸವನ್ನ ಮಾಡಿಲ್ಲ ಇವರು ಅಂತ ಹೇಳಿದ್ರೆ ಏನ್ ಹೇಳೋ ಅಂತದ್ದು ಇವರಿಗೆ? ಒಂದು ಒಳ ಚರಂಡಿ ವ್ಯವಸ್ಥೆಯನ್ನ ಮಾಡಿಲ್ಲ, ಅಥವಾ ಏನು ಅಲ್ಲಿ ಚರಂಡಿ ಇದೆ ಅದನ್ನೇ ಒಂದು ಕ್ಲೀನ್ ಮಾಡಿಸಿ ನೀಟಾಗಿ ಒಂದು ವ್ಯವಸ್ಥೆ ಮಾಡಿಸೋ ಕೆಲಸ ಮಾಡಿಲ್ಲ. ಮೇ ಬಿ ವರ್ಷಾನ್ಗಟ್ಲೆ ಆಗ್ಬಿಟ್ಟಿದೆ ಅನ್ಸುತ್ತೆ ಆ ಚರಂಡಿ ಬಗ್ಗೆ ತಲೆಯನ್ನ ಕೆಡ್ಸ್ಕೊಳ್ದೆ ಇವರು. ಕಸ ಕಡ್ಡಿ ಎಲ್ಲವೂ ಕೂಡ ಅಲ್ಲೇ ಹೋಗಿ ನಿಂತಿದೆ, ಕೊಳೆತು ಗಬ್ಬು ನಾರ್ತಾ ಇದೆ. ಅಕ್ಕಪಕ್ಕನೆ ಮನೆ ಇದೆ, ಮಕ್ಕಳು ವಯಸ್ಸಾದವರು ಓಡಾಡ್ತಾ ಇರ್ತಾರೆ. ಇತ್ತೀಚೆಗಂತೂ ರಾಜ್ಯದಲ್ಲಿ ಡೆಂಗ್ಯೂ ಹೆಚ್ಚಾಗ್ತಾನೆ ಇದೆ. ಇಷ್ಟರ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದ್ರು ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾನೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಮಕ್ಕಳು ಮರಿ ಓಡಾಡುವಂಥದ್ದು, ಏನಾದ್ರೂ ಕಾಯಿಲೆಗಳು ಬಂದು ಅಥವಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಗೊತ್ತಾಗ್ತಾ ಇಲ್ಲ. ಆ ಚಪ್ಪಡಿ ಕಲ್ಗಳೆಲ್ಲ ಬಿದ್ದಿದೆ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಜನರು ಅಲ್ಲೇ ಕುತ್ಕೊಂಡಿದ್ದಾರೆ, ಸೊಳ್ಳೆಗಳು ಓಡಾಡ್ಬೇಕು, ಸ್ಮೆಲ್ ಬರುತ್ತೆ. ಯಾಕೆ ಇಷ್ಟರ ಮಟ್ಟಿಗೆ ಏನು ಶಿಡ್ಲಘಟ್ಟ ತಾಲೂಕಿನ ಯಲಗಲಹಳ್ಳಿ ಗ್ರಾಮದಲ್ಲಿ ಮೂಲ ಸೌಕರ್ಯಗಳಿಲ್ಲ, ರಸ್ತೆ ಇಲ್ಲ, ಇನ್ನು ಬೀದಿ ದೀಪಗಳು ಅಂತದ್ದು ಇಲ್ಲವೇ ಇಲ್ಲ, ಸ್ವಚ್ಛತೆ ಅನ್ನೋದೇ ಬೇಡವಾ? ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ಅದೇನು ಊರ ಅಥವಾ ಯಾವ್ದೋ ಒಂದು ಏನು ನಾವ್ ಹೇಳ್ತೀವಲ್ಲ ಕಾಡ, ಏನೋ ನಂಗೆ ಗೊತ್ತಾಗ್ತಾರ, ಕಾಡ ಎಷ್ಟು ಸ್ವಚ್ಛವಾಗಿರುತ್ತೆ. ಅಷ್ಟರ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ, ಆದ್ರೂ ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. एवढा नवडत नाही गड़बड़ी ज्यादा मुंबा ನಾನು ಆಗ್ಲೇ ಹೇಳ್ತಾ ಇದ್ದ, ಏನು ಯಲಗಲಹಳ್ಳಿಯಲ್ಲಿ ಮೂಲ ಸೌಕರ್ಯಗಳಿಂದ ಗ್ರಾಮಸ್ಥರು ವಂಚಿತರಾಗಿರುವಂತದ್ದು. ಒಂದು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳು ಸರಿಯಾಗಿಲ್ಲ, ರಸ್ತೆ ಅಂತೂ ಕೇಳೋದೇ ಬೇಡ, ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲು ನಮ್ಮ ವರದಿಗಾರಂತ ಗುರುಮೂರ್ತಿ ಅವರನ್ನ ಸಂಪರ್ಕದಲ್ಲಿದ್ದಾರೆ. ಎಸ್ ಗುರುಮೂರ್ತಿ ಅವರೇ, ಏನಿದು ಯಲಗಲಹಳ್ಳಿಯಲ್ಲಿ ಒಂದಲ್ಲ ಎರಡಲ್ಲ ಒಂದು ಸಮಸ್ಯೆಗಳ ಗೂಡಾಗಿರುವಂತದ್ದು? ಆ ಚರಂಡಿಯನ್ನ ನಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ. ಏನದು ಆ ಚರಂಡಿ? ಏನಾದ್ರು ಕಾಲುವೆ ಏನಾದ್ರು ಮಾಡ್ಕೊಂಡ್ಬಿಟ್ಟಿದಾರೆ? ಏನ್ ಕತೆ? ದಿಬ್ಬರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಲಗಲಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ವಂಚಿತವಾಗಿದಂತದ್ದು ಅಕ್ಷರಶಃ ನಿಜವಾಗಿದೆ. ಯಾಕಂದ್ರೆ ಅಲ್ಲಿ ಒಂದು ಚರಂಡಿ ನಿರ್ಮಾಣ ಮಾಡಿದ್ದಾರೆ. ಏನೊಂದು ರಾಜಕಾಲುವೆ ಊರ್ ಒಳಗಡೆನೆ ಹೋಗುತ್ತೆ ಗ್ರಾಮ ಮಧ್ಯದಲ್ಲಿ. ಅದ್ರಲ್ಲಿ ಒಂದು ಮೋರಿ ವ್ಯವಸ್ಥೆ ಇಲ್ಲ. ಅಲ್ಲೇನಿದ್ರೆ ಬಂಡೆಗಳ ತರ ಹಾಕ್ಬಿಟ್ಟು ಅದ್ರ ಮೇಲೆ ಅದೇನಾಗಿದೆ, ಯಾವ್ದೋ ವೆಹಿಕಲ್ ಓಡಾಡಿದಾಗ ಬಂಡೆಗಳು ಕಟ್ಟಾಕಿ ಬಿದ್ದೋಗ್ಬಿಟ್ಟಿವೆ, ಮುರಿದೋಗ್ಬಿಟ್ಟು ಎಲ್ಲ ಬಂಡೆಗಳು ಮುರಿದಿದೆ. ಆ ಮುರಿದಿರೋದ್ರಲ್ಲಿ ಏನಾಗಿದೆ, ಅಲ್ಲಿ ಗ್ರಾಮ ಪಂಚಾಯತಿಗೆ ಅಲ್ಲಿ ಗ್ರಾಮ ಪಂಚಾಯತಿ ಅವರು ಸದಸ್ಯರು ಹೇಳಿದ್ದಾರೆ, ನಂಗೆ ಈ ತರ ಮುರಿದು ಬಿದ್ದಿದೆ, ಈ ತರ ಒಂದು ಮೋರಿ ಹಾಕೊಡಿ ಅಂತ ಹೇಳಿದ್ದಾರೆ. ಅವರು ಇಲ್ಲ ನರೇಗಾದಲ್ಲಿ ಇದು ಅಪ್ರೂವಲ್ ಆಗ್ಬೇಕು, ಪ್ಲಾನು ಅದ ಬಂದ್ಮೇಲೆ ಇದ್ ಮಾಡ್ತೀವಿ ಅದೇ ಅಂತ ಅವ್ರಿಗೇನೋ ಒಂದು ಇದ್ ಹೇಳ್ಕೊಂಡು ಮತ್ತೆ ಏನೋ ಒಂದು ಇದು ಹೇಳ್ಕೊಂಡು ಹೋಗ್ತಾರೆ, ನೆಪಗಳು ಹೇಳ್ಕೊಂಡು. ಯಾರು ಹೇಳಿರೋಂಥದ್ದು ಗುರುಮೂರ್ತಿ ಅವರ?
ಗ್ರಾಮ ಪಂಚಾಯತ್ ಸದಸ್ಯರು ಬಿಡುವನ್ ಕೇಳಿದ್ದಾರೆ ಗ್ರಾಮ ಪಂಚಾಯತಿಗೆ. ಕೇಳಿದ್ರೆ ಅವ್ರೇನ್ ಹೇಳ್ತಿದ್ದಾರೆ, ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಸೇರ್ಸಿ ಅದು ಅಪ್ರೂವಲ್ ಬಂದ್ಮೇಲೆ ಆಮೇಲೆ ಅದು ಮಾಡ್ತೀವಿ, ಕೆಲಸ ಆಗ್ತದೆ ಅಂತ ಅವ್ರು ಹೇಳ್ತಿದ್ದಾರೆ. ಎಷ್ಟು ಸಮಯದಿಂದ ಈ ರೀತಿಯಾಗಿ ಸಮಸ್ಯೆಯಲ್ಲಿ ಉಂಟಾಗಿರುವಂತದ್ದು ಗುರುಮೂರ್ತಿ? ಅದೇ ಸುಮಾರು 3 ತಿಂಗಳಿಂದ ಅದು ಇದಾಗಿದೆ ಮೇಡಮ್. ಅಲ್ಲ, ಇವ್ರಿಗೆ 3 ತಿಂಗಳು ಬೇಕಿತ್ತಂತ ಸಮಸ್ಯೆಯನ್ನ ಬಗೆಹರಿಸ್ಲಿಕ್ಕೆ ಪಿಡಿಒ ಸಾಹೇಬ್ರಿಗೆ. ಅದೇ 3 ತಿಂಗಳಿಂದ ಇವರು ಇದು ಹೇಳ್ಕೊಂಡು ಹೋಗಿದ್ದಾರೆ. ಆಮೇಲೆ ಇಲ್ಲಿ ನಾವು ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿ ಗ್ರಾಮಸ್ಥರು ತಿಳಿಸಿದ್ರು, ಅಲ್ಲಿ ಮೋರಿಯಲ್ಲಿ ಸುಮಾರು ಒಂದು 20 ದಿನ ಹಿಂದೆ ಒಬ್ಬ ಯಾರೋ ಮಹಿಳೆ ಒಬ್ರು ಬಿದ್ದೋಗಿದ್ರಂತ ಅದ್ರಲ್ಲಿ. ಅಲ್ಲಿ ಬಿದ್ದೋಗಿ ಅವ್ರಿಗೆ ಸ್ವಲ್ಪ ಗಾಯಗಳಾಗಿ ಸಣ್ಣ ಪುಟ್ಟ ಎಲ್ಲ ಹಾಸ್ಪಿಟಲ್ ಎಲ್ಲ ಇದ್ ಮಾಡಿದ್ದಾರೆ. ಆಮೇಲೆ ಆ ಗ್ರಾಮದಲ್ಲಿ ನೋಡಿದ್ರೆ ಚರಂಡಿಗಳ ವ್ಯವಸ್ಥೆ ಸರಿಯಾಗಿಲ್ಲ. ಅಲ್ಲ ಗುರುಮೂರ್ತಿ, ನಾನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಅದು ಚರಂಡಿನ ಅಥವಾ ಸುಮ್ನೆ ನೀರು ಹೋಗ್ಲಿಕ್ಕೆ ಬಿಟ್ಬಿಟ್ಟಿದಾರ ಅದೊಂದ್ ಜಾಗದಲ್ಲಿ, ಅಥವಾ ಚರಂಡಿ ಏನಾದ್ರು ಮಾಡಿದಾರ? ಅದೇನ್ ಮಾಡಿದಾರೆ, ಎಲ್ಲ ಕಾಂಕ್ರೀಟ್ ರೋಡ್ಗಳೆಲ್ಲ ಹಾಕಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಚರಂಡಿಗಳು ಇಲ್ದಿರ ಅದು ಬಂಡೆಗಳು ಒಂದು ನಿಲ್ಸ್ಬಿಟ್ಟು ಆ ಕಡೆ ಈ ಕಡೆ ಅದ್ರಲ್ಲೇ ನೀರು ಹೋಗಂತದ್ದು ಮಾಡಿದ್ದಾರೆ. ಅದೇನಾಗಿದೆ, ಎಲ್ಲ ಮಣ್ಣು ಎಲ್ಲ ಸೇರ್ಕೊಂಡು ಕಸ ಕಡ್ಡಿ ಎಲ್ಲ ಸೇರ್ಕೊಂಡು ಅಲ್ಲಿ ಎಲ್ಲ ಬ್ಲಾಕ್ ಆಗಿ ಅಲ್ಲಿ ಗಿಡಗಂಟೆಗಳು ಬೆಳ್ಕೊಂಡು ಅದ್ರಲ್ಲೆಲ್ಲ ಸ್ಟಾಕ್ ಆಗಿ ನೀರೆಲ್ಲ ಕೊಳಚೆ ನೀರು ತುಂಬಿಕೊಂಡು ಅಲ್ಲಿ ದುರ್ವಾಸನೆ ಬರುವಂತದ್ದು ಅಲ್ಲೇ ಆಗ್ತಾ ಇದೆ. ಸೊ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ಯೂಸ್ ಆಗ್ತಾ ಇಲ್ಲ. ಇಲ್ಲ, ಅಧಿಕಾರಿಗಳಿಗೂ ನಾವು ತಿಳಿಸಿದ್ವಿ ನಿನ್ನೆ. ಅಧಿಕಾರಿಗಳ ಗಮನಕ್ಕೆ ತಂದ್ರು, ಅವರು ಇಲ್ಲ ನಾನು ಹೋಗಿ ನೋಡ್ತೀನಿ, ನೋಡ್ಬಿಟ್ಟು ಆದಷ್ಟು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥದ್ದು ಅಲ್ಲಿ ಪಿಡಿಒ ಹೇಳ್ತಿದ್ದಾರೆ. ಇನ್ನು ಬೀದಿ ದೀಪಗಳು ಕೂಡ ಅಲ್ಲಿ ಸರಿಯಾಗಿಲ್ಲ, ಅಂದ್ರೆ ಇದ್ದು ಇಲ್ಲದಂತ ಆಗಿದೆ ಅಂತ ಅಂದ್ರೆ ಏನು ಅಂದ್ರೆ ಬೀದಿ ದೀಪಗಳನ್ನ ಅಳವಡಿಸಿಲ್ವಾ ಅಥವಾ ಇರೋ ಒಂದು ಬೀದಿ ದೀಪಗಳನ್ನ ಸರಿ ಮಾಡ್ಸಿಲ್ವಾ ಇವರು? ಇರೋ ಬೀದಿ ದೀಪಗಳು 1 ತಿಂಗಳಿಂದ ನಾವು ಸರಿ ಮಾಡ್ಸಿದೀವಿ. ಏನಾಗಿದೆ ಅಂತ ಹೋಗಿ ನೋಡ್ತೀವಿ, ಆದ್ರೆ ನಾವೆಲ್ಲ ರೆಡಿ ಮಾಡ್ಸಿದ್ವಿ ಅಂತ ಇವ್ರು ಹೇಳ್ತಿದ್ದಾರೆ. ಗ್ರಾಮಸ್ಥರು ನಮ್ ಬೀದಿ ದೀಪಗಳು ಇದ್ರೂನು ಇಲ್ಲಿ ಉರಿತಿಲ್ಲ, ರಾತ್ರಿ ಎಲ್ಲ ಉರಿತಿಲ್ಲ, ಕತ್ಲಲ್ಲಿ ಇದ್ದೀವಿ ನಾವು. ಕತ್ಲಲ್ಲಿ ಮೋರಿ ಬೇರೆ ಇದು ಮುರಿದು ಬಿದ್ದಿದೆ. ಈ ಕತ್ಲಲ್ಲಿ ಓಡೋ ಟೈಮಲ್ಲಿ ನೋಡಿತಾರಲ್ಲ ಅನಾಹುತಗಳಾಗ್ತಿದೆ ನಮ್ಗೆ. ಸರಿಯಾಗಿ ಮೋರಿ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಈ ತರ ಬೀದಿ ದೀಪಗಳು ಈ ತರ ಆಗ್ಬಿಟ್ರೆ ನಾವು ಹೆಂಗಿ ನಾವ್ ಇದ್ ಮಾಡೋದು ಅಂತ ಅವರು ಗ್ರಾಮಸ್ಥರು ಹೇಳ್ತಿದ್ರು. ಅಂದ್ರೆ ಇವ್ರು ಮಾಡಿಸ್ತೀನಿ ಅಂತಾನೆ ಇದಾರೆ, ಈವರೆಗೂ ಕೂಡ ಯಾವುದೇ ಒಂದು ಕಾರ್ಯವನ್ನ ಮಾಡಿಲ್ಲ. ಅಟ್ಲೀಸ್ಟ್ ಅಲ್ಲಿ ಬಂದು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ ಎಂಬ ಒಂದು ಮಾಹಿತಿ ತಗೊಳ್ಳೋದು ಅಥವಾ ಪರಿಶೀಲನೆ ಮಾಡೋ ಕೆಲಸ ಏನಾದ್ರು ಮಾಡಿದಾರ ಸಾಹೇಬ್ರು? ಅಲ್ಲ, ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಇವರು ಸುಮ್ನೆ ಆಫೀಸ್ಗಳ ಕುತ್ಕೊಂಡು ಬರೀ ಮಾತಾಡೋದೇ ಸರೋಗಿದೆ. ಅಲ್ಲಿ ಗ್ರಾಮಗಳ ಭೇಟಿ ನೀಡಿ ಏನ್ ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ಹೇಳ್ತಿಲ್ಲ. ಸುಮಾರು ಒಂದು ಫೆಬ್ರವರಿಯಲ್ಲಿ ಆ ಟೈಮಲ್ಲಿ ಒಂದು 6 ತಿಂಗಳಿಂದ 5 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಏನು ಬೀದಿ ದೀಪಗಳಿಗೆ ಅಂತ ಅವರು ಖರೀದಿಸೋದಕ್ಕೆ 5 ಲಕ್ಷ ರೂಪಾಯಿವರೆಗೂ ಬಿಲ್ ಮಾಡಿದ್ದಾರೆ. ಇದುವರೆಗೂ ಆ ಬೀದಿ ದೀಪಗಳ ನಿರ್ವಹಣೆ ಮಾಡಿಲ್ಲ ಅಂದ್ರೆ ಇನ್ನು ಎಷ್ಟು ಮಾತ್ರ ಇದ್ದಾರೆ. ಪಿಡಿಒ ಅವರು ಬಿಲ್ ಮಾಡಿರುವಂತದ್ದು 5 ಲಕ್ಷ ರೂಪಾಯಿನ ಬೀದಿ ದೀಪಗಳು ಸರಿಪಡಿಸಲಿಕ್ಕೆ ಗ್ರಾಮ ಪಂಚಾಯತಿಯಲ್ಲೇ ಇದ್ ಮಾಡಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಗುರುಮೂರ್ತಿ ಅವ್ರ ಹತ್ರ ಏನಾದ್ರು? ಇಲ್ಲ ಮೇಡಮ್, ನಾವೆಲ್ಲ ಆನ್ಲೈನ್ ಅಲ್ಲೆಲ್ಲ ಚೆಕ್ ಮಾಡಿದ್ವಿ. ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರೋದೆಲ್ಲ ನಾವು ತಿಳ್ಕೊಂಡ್ವಿ. ಸೊ ಮಾಡಿದ್ದಾರೆ? ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನೀವೇನಾದ್ರೂ ಸಂಪರ್ಕ ಕೆಲಸ ಅಂದ್ರೆ ಹೋಗಿ ಮಾತನಾಡ್ಬೇಕಾದ್ರೆ ಜಸ್ಟ್ ಹೇಳಿದ್ದಾರೆ ಭರವಸೆ, ನಾನು ಹೋಗಿ ಮಾಡ್ತೀನಿ ಅನ್ನೋದು ಅಷ್ಟೇ ಹೇಳಿರುವಂತದ್ದು? ಹೌದೌದು, ಅಷ್ಟು ಮಾತ್ರ ಹೇಳಿದ್ರೆ. ಇನ್ನೊಂದು ಕೆಲವೊಂದು ಗ್ರಾಮಗಳಲ್ಲಿ ಬೀದಿ ದೀಪಗಳು ಒಂದು ಅರ್ಧ ಆಗ್ಬಿಟ್ಟು ಅರ್ಧ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಏನ್ ಹೇಳ್ತಿದ್ದಾರೆ, ಇಲ್ಲ ಯಾರು ಫಿಟ್ ಮಾಡಕ್ ಯಾರು ಬರ್ತಾ ಇಲ್ಲ, ಅದು ನಾವು ಬೇರೆಯಿಂದ ಕರ್ಸ್ಬೇಕು ಅಂತ ಸುಮ್ನೆ ಈಗ ಇವತ್ತು ಮಾಡಿಸ್ಬಿಡ್ತೀವಿ ನಾಳೆ ಮಾಡಿಸ್ತೀವಿ ಅಂತ ಬರೀ ಮಾತುಗಳಾಗಿ ಹೇಳ್ತಿದ್ದಾರೆ ಹೊರತು ಇವರು ಯಾವುದೇ ಬೀದಿ ದೀಪಗಳು ಕರೆಕ್ಟ್ ಆಗಿ ಅಳವಡಿಸಿರುವಂತ ಕೆಲಸಗಳು ಎಲ್ಲೂ ಮಾಡಿಲ್ಲ. ಎಸ್ ಗುರುಮೂರ್ತಿ ಅವರ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೇಳಿದ್ರೆ ನಮ್ಮ ವರದಿಗಾರರ ಮಾತನ್ನು ಕೂಡ ಎಷ್ಟು ಒಂದು ನೆಗ್ಲೆಕ್ಟ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು. ಪಿಡಿಒ ಸಾಹೇಬ್ರಿಗೆ ಅಲ್ಲಿನ ಗ್ರಾಮಸ್ಥರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಾಹೇಬ್ರೆ, ಈ ರೀತಿಯಾಗಿ ತೊಂದರೆ ಉಂಟಾಗ್ತಾ ಇದೆ, ನಮ್ಮ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಇದಷ್ಟೇ ಅಲ್ಲದೆ ಬೀದಿ ದೀಪಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ, ದಯವಿಟ್ಟು ಏನಾದ್ರೂ ಪರಿಹಾರವನ್ನ ಮಾಡ್ಕೊಡಿ ಅಂತ. ಆದ್ರೂ ಕೂಡ ಪಿಡಿಒ ಸಾಹೇಬ್ರು ಭರವಸೆಯನ್ನ ಕೊಡ್ತಾ ಇದ್ದಾರೆ, ನಾನು ಮಾಡಿಸ್ಕೊಟ್ಬಿಡ್ತೀನಿ, ಬಂದ್ಬಿಡ್ತೀನಿ, ಇದೇ ಮಾತುಗಳಾಗ್ತಾ ಇದೆ ಹೊರತು ಇಷ್ಟು ತಿಂಗಳುಗಳಾದ್ರೂ ಕೂಡ ಒಂದು ಸಮಸ್ಯೆ ಬಗೆಹರಿಸೋ ಕೆಲಸ ಮಾಡಿಲ್ಲ. ಅದು ಹೇಳ್ಕೊಳಕ್ಕೆ ಏನೋ ಒಂದು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ, ಅದ್ರ ಮಧ್ಯನೇ ಚರಂಡಿ ನೀರೋಗಿದೆ, ಪಕ್ಕದಲ್ಲಿ ಒಂದು ಚರಂಡಿಯನ್ನ ಕಟ್ಟುವ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ, ಅದು ಕ್ಲೀನ್ ಮಾಡಿಸೋ ಕೆಲಸ ಮಾಡಿಲ್ಲ. ಇನ್ನು ನಮ್ಮ ವರದಿಗಾರರು ಕೂಡ ಹೇಳ್ತಾ ಇದ್ರು, ಅಲ್ಲಿನ ಒಬ್ಬ ಮಹಿಳೆಯವರು ಕೂಡ ಅಂದ್ರೆ ಆ ಚರಂಡಿಗೆ ಬಿತ್ತು ಗಾಯವನ್ನ ಕೂಡ ಮಾಡ್ಕೊಂಡಿದ್ರು.
ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ. ಅಷ್ಟು ಒಂದು ಆ ಸೆತ್ತೆ, ಆ ಒಂದು ಕಸ ಕಡ್ಡಿ ಎಲ್ಲವೂ ಕೂಡ ಅಲ್ಲಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದೇ ರೀತಿಯಾಗಿ ಯಾರು ಹಾಕ್ತಾರೆ ಹೊಣೆ? ಹಾಕ್ತಾರಾ PDO ಸಾಹೇಬ್ರು ಹೊಣೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಅದೇನಾ ಚರಂಡಿ ಇಲ್ಲ. ನಾನು ಆಗ್ಲೇ ಯಲಗಲಹಳ್ಳಿ ಗ್ರಾಮದ ಅವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಳ್ಳಲು ಅಲ್ಲಿನ ಗ್ರಾಮಸ್ಥರಾದಂತ ವೆಂಕಟೇಶ್ ಅವ್ರು ನನ್ನೊಟ್ಟಿಗೆ ಇದ್ದಾರೆ. ಎಸ್ ವೆಂಕಟೇಶ್ ಅವರೇ, ಏಡೆನ್ಸ್ ನ್ಯೂಸ್ಗೆ ಸ್ವಾಗತ. ಏನಿದು ನಿಮ್ಮ ಗ್ರಾಮದ ಅವ್ಯವಸ್ಥೆ? ಇತ್ತ ಚರಂಡಿ ಸರಿ ಇಲ್ಲ, ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಧಿಕಾರಿಗಳು ಏನು ಉತ್ತರವನ್ನ ಕೊಡ್ತಾ ಇದ್ದಾರೆ ವೆಂಕಟೇಶ್ ಅವರೇ? ಅಧಿಕಾರಿಗಳ ಹತ್ರ ನಾವು ಮಾತಾಡಿದೀವಿ, ಎಲ್ಲ ಮಾತಾಡಿದೀವಿ ಮೇಡಮ್ ನವ್ರೆ. 3 ತಿಂಗಳಿಂದ ಹೇಳ್ತಾ ಇದೀವಿ. ಒಬ್ರು ಮೋರೆ ಒಳಗಡೆನೆ ಬಿದ್ದೋಗಿದ್ರು. ಅವ್ರಿಗೆ ಅಧಿಕಾರಿಗಳು ಅವತ್ತೇ ಬಂದಿದ್ರು, ಗಮನನೇ ಕೊಟ್ಟಿಲ್ಲ ಮೇಡಮ್ ನವ್ರೆ. ಯಾರು ಬಂದಿದ್ರು ಅಲ್ಲಿಗೆ ವೆಂಕಟೇಶ್ ಅವ್ರೆ? ಪಂಚಾಯತಿನಿಂದ ಬಂದಿದ್ರು ಅಧಿಕಾರಿಗಳು. ಅವರು 3 ತಿಂಗಳು ಆಗೋಯ್ತು ಬಂದು ಹೋಗಿ. ಇವಾಗ್ಲೂ ಇನ್ನ ಗಮನನೇ ಕೊಟ್ಟಿಲ್ಲ. ಆ ಚರಂಡಿ ಅಂತ ಹೇಳಿದ್ರೆ ಮಲೇರಿಯಾ, ಡೆಂಗು, ಜ್ವರ ಎಲ್ಲ ಬರ್ತೈತೆ. ಅದನ್ನು ಒಂದು ಏನು 6 ತಿಂಗಳು ಆಗೈತೆ ಕ್ಲೀನ್ ಮಾಡ್ಸಿ, ಅದನ್ನು ಇಲ್ಲ. ಸರಿಯಾಗಿ ಒಂದ್ ಚರಂಡಿ ಕೂಡ ಕಟ್ಟಿಲ್ಲ ಅಲ್ಲಿ. ಚರಂಡಿನೂ ಕೆಟ್ಟಿಲ್ಲ, ಕ್ಲೀನ್ ಮಾಡ್ಸಲ್ಲ ಮೇಡಮ್ ಅವ್ರು ಇರೋದು ಚರಂಡಿನ. ಏನ್ ಉತ್ತರವನ್ನ ಕೊಡ್ತಾರೆ ವೆಂಕಟೇಶ್ ಅವ್ರೆ ಈ ಬಗ್ಗೆ ಹೇಳಿದಾಗ ಅವ್ರ ಹತ್ರ? ಮಾಡ್ಸಿವ್ ಸಮಯ. ನಾವೇನ ಅಧಿಕಾರಿಗಳಲ್ಲ ನಾವು. ಏನನ್ನ ಹೇಳಿದ್ರೆ ಮಾಡ್ಕೊಡ್ತೀವಿ ನಿಮ್ಗ, ಯಾಕಪ್ಪ ನಿಮ್ಗೆ ಅಂತಾರೆ. ಬರೀ ಭರವಸೆಯನ್ನ ಕೊಡುವಂತದ್ದು ಮಾಡಿಸ್ಕೊಡ್ತೀನಿ ಅಷ್ಟೇ ಅಷ್ಟೇ. ಇವಾಗ ಅಲ್ಲಿಗೆ ಬಂದು ಅಲ್ಲಿ ಏನ್ ಆಗ್ತಿದೆ ಅಂತಾನು ಕೂಡ ಇನ್ 3 ತಿಂಗಳಾದ್ಮೇಲೆ ಬಂದೇ ಇಲ್ಲ ಅಲ್ಲಿಗೆ ಅವ್ರು ಯಾರೂನು ಕೂಡ? ಇಲ್ಲ ಮೇಡಮ್ ಅವ್ರು ಯಾರು ಬಂದೇ ಇಲ್ಲ. ನಮ್ಗೆ ಅದೊಂದು ಲೈಟ್ ಇಲ್ಲ. ಆಮೇಲೆ ಅಂದ್ರೆ ಬೀದಿ ದೀಪಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ವಾ? ಅಥವಾ ಮತ್ತು ನಮ್ಮ ವರದಿಗಾರರು ಹೋಗಿ PDO ಸಾಹೇಬ್ರ ಹತ್ರ ಮಾತನಾಡ್ಬೇಕಾದ್ರೆ ಹೇಳಿದ್ರಂತೆ ಎಲ್ಲಾ ಸರಿ ಮಾಡಿಸ್ಬಿಟ್ಟಿದೀವಿ, ತಿಂಗಳಿಂದನೇ ಚೆಕ್ ಮಾಡ್ಸಿದೆ ಅಂತೆಲ್ಲ ಹೇಳ್ದೆ ಅಂತ ಹೇಳಿದ್ರು. ಇಲ್ಲ ಮೇಡಮ್, ಅದೇನೋ 1 ತಿಂಗಳ ಹಿಂದ್ಗಡೆನೆ ಹಾಕ್ಸಿದೀವಿ ಅಂತ ಹೇಳಿದ್ರ. 1 ಹಿಂದ್ಗಡೆ ಹಾಕ್ಸಿಲ್ಲ. ಅದ್ ಹಾಕಿ ಒಂದು 4 ತಿಂಗಳಾಗೈತೆ ಲೈಟ್. ಅದನ್ನು ಏನೋ ಟೆಂಪರವರಿ ಏನೋ ಲೈಟ್ ತಂದ್ಬಿಟ್ಟು ಹಾಕ್ಬಿಟ್ಟವ್ರೆ. ಅದನ್ನು ಇವಾಗ ಅಂಟಿಸ್ತಾ ಇಲ್ಲ. ಸೊ ಒಂದ್ ರೀತಿಯಾಗಿ ಸಮಸ್ಯೆಗಳ ಗೂಡಾಗಿ ಹೋಗ್ಬಿಟ್ಟಿದೆ ನಿಮ್ ಗ್ರಾಮ ಅಂತ ಹೇಳ್ತಿದ್ದೀರಾ? ಹೌದು ಮೇಡಮ್ ಅವ್ರೆ. ಇನ್ನ ರಸ್ತೆ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದೀವಿ ನಾವು ದೃಶ್ಯದಲ್ಲಿ. ಇಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗಿದ್ರು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ವೆಂಕಟೇಶ್ ಅವ್ರೆ? ಇನ್ನು ಅಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ಏನಾದ್ರು ತಗೊಬಂದಿದ್ದೀರಾ ಈ ವಿಚಾರವನ್ನ? ಜನಪ್ರತಿನಿಧಿಗೂ ತಕೊಂಡ್ ಬಂದಿದೀವಿ, ಎಲ್ಲಾರ್ಗು ಹೇಳಿದೀವಿ. ಅವ್ರೇನ್ ಉತ್ತರವನ್ನ ಕೊಟ್ರು ವೆಂಕಟೇಶ್ ಅವ್ರೆ? ಅವ್ರು ಏನು ಉತ್ತರನ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅವರು ಭರವಸೆಯನ್ನ ಕೊಡುವಂತದ್ದು ಮಾಡಿಸ್ಕೊಡ್ತೀನಿ ಬಿಡ್ತೀನಿ ಅಷ್ಟೇ ಅಷ್ಟೇ. ಸೊ ಬಹಳ ಸಮಸ್ಯೆ ಉಂಟಾಗ್ತಾ ಇದೆ ಅಲ್ಲಿ. ಹೌದ್ ಮೇಡಮ್ ಅವ್ರ, ಯಾರಿಗೆ ಇವಾಗ ಬಂದ್ಬಿಟ್ಟು ನೋಡಿದ್ರೆ ಜ್ವರ, ಡೆಂಗು ಎಲ್ಲ ಐತೆ. ಸೊಳ್ಳೆಗಳ ಕಾಟ ಜಾಸ್ತಿ ಆಗೈತೆ. ಏನು ಗಮನನೇ ಕೊಡ್ತಾ ಇಲ್ಲ ನಮ್ಮೂರ್ ಕಡೆ. ಅವ್ರ ಅಧಿಕಾರಿ ಹತ್ರ ನಾವೇನ್ ಬೇಡ್ಕೊಂತೀವಿ ಅಂದ್ರೆ ಇದೆಲ್ಲ. ಇನ್ನು ವೆಂಕಟೇಶ್ ಅವ್ರೆ, ಏನು ನಿಮ್ದು ಈಗ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತದ್ದು ಯಲಗಲಹಳ್ಳಿ ಗ್ರಾಮ ಅಲ್ವಾ? ಸೊ ಅಲ್ಲಿ ಏನು ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು ಸದಸ್ಯರು ಇದ್ದಾರಲ್ಲ, ಅವ್ರು ಏನ್ ಹೇಳ್ತಾರೆ? ಅಟ್ಲೀಸ್ಟ್
ಅವರೇ ಒಂದು ಮುಂದಾಳತ್ವನ ತಗೊಂಡು ಅದನ್ನ ಕ್ಲೀನ್ ಮಾಡಿಸೋ ಕೆಲಸ ಅದು ಸದ್ಯಕ್ಕೆ ತಾರ್ಕಿಕವಾಗಿ ಮಾಡ್ಬೋದಿತ್ತಲ್ಲ. ಅವ್ರೇನ್ ಹೇಳ್ತಿದ್ದಾರೆ? ಅವರು ಅಧಿಕಾರಿ ಹತ್ರ, ಇವರು ರಾಜಕೀಯ ಅಧಿಕಾರಿ ಹತ್ರ ಹೋಗಿ ಕೇಳಿದ್ರೆ, ಅಪ್ಪ ನೀವು ಓಟು ಯಾರ್ಗ ಹಾಕಿದಾರೋ ಅವ್ರ ಹತ್ರ ಕೇಳಿ ಹೋಗಪ್ಪ ನೀವು. ಯಾರು ಹೇಳುವಂಥದ್ದು ಈ ಮಾತನ್ನ? ಅವ್ರು ಯಾರೋ ಒಬ್ರು ಹೇಳಿದ್ರ, ಅವ್ರ ಹೆಸರೇನ್ ಬೇಡ ನಮ್ಗ. ಅಲ್ಲ ಅಲ್ಲ, ಅಂದ್ರೆ ಅಧ್ಯಕ್ಷರ ಸದಸ್ಯರ ಅಥವಾ ಯಾರು ಅಲ್ಲಿನ ಯಾವ ವ್ಯಕ್ತಿ ಅವರು ಅಂತ ಹೆಸರೆಲ್ಲ ಬೇಡ. ಅವ್ರ ಇವಾಗ ಇಲ್ಲ ಬಿಡಿ ಮೇಡಮ್ ಅವ್ರ ಎಲ್ಲ ಹೇಳ್ತಾವ್ರೆ. ಅದಕ್ಕೆ ಸುಮ್ನೆ ಆಗ್ಬಿಟ್ಟಿದ್ವಿ. ಇನ್ನ ನಮ್ಮೂರ್ ಸಮಸ್ಯೆ ಇನ್ ಯಾರೋ ಭರವಸೆ ಮಾಡಲ್ಲ, ಯಾಕೆ ಸುಮ್ನೆ ಅಂತ. ಎಸ್ ವೆಂಕಟೇಶ್ ಅವರೇ, ಧನ್ಯವಾದಗಳು ಇಷ್ಟೊತ್ತು ನನ್ನೊಟ್ಟಿಗೆ ಮಾತನಾಡೋದಕ್ಕೆ. ಓಕೆ. ಎಸ್, ಇನ್ನು ಏನು ಯಲಗಲಹಳ್ಳಿಯ ಸ್ಥಳೀಯರೊಬ್ರು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು. ವೆಂಕಟೇಶ್ ಅನ್ನೋರು ಕೂಡ ಇಷ್ಟೊತ್ತು ಬಾರಿ ಎಷ್ಟೇ ಒಂದು ಮನವಿಯನ್ನ ಮಾಡ್ಕೊಂಡ್ರು ಕೂಡ, ಅವ್ರ ಗಮನಕ್ಕೆ ತಂದ್ರು ಕೂಡ ಭರವಸೆಯನ್ನ ಕೊಡ್ತಾರೆ. ಇನ್ನು ಏನು ಅಧಿಕಾರಿಗಳು ಜನಪ್ರತಿನಿಧಿಗಳು ಕೊಡುವಂತ ಏಕೈಕ ಅವರ ಏನು ಮನೆ ದೇವ್ರು ಅನ್ನೋ ತರ ಭರವಸೆ, ನಾನ್ ಮಾಡಿಸ್ಕೊಡ್ತೀನಿ, ನಾನು ಎಲ್ಲ ಸರಿ ಮಾಡಿಸ್ಬಿಡ್ತೀನಿ, ಬಂದ್ ನೋಡ್ಬಿಡ್ತೀನಿ ಅಂತ 3 ತಿಂಗಳಿಂದ ಬರ್ತಾರೆ. ಒಂದು ಯಾರು ಅಲ್ಲಿ ಹೆಂಗಸುವ ಒಂದು ಬಿದ್ದು ಗಾಯವನ್ನ ಮಾಡ್ಕೊಂಡಾಗ ಭರವಸೆಯನ್ನ ಕೊಡ್ತಾರೆ, ನಾನ್ ಸರಿ ಮಾಡಿಸ್ಕೊಡ್ತೀನಿ ಅಂತ. ಆದ್ರೆ ಕಳೆದ 3-4 ತಿಂಗಳಿಂದನೂ ಕೂಡ ಅಲ್ಲಿಗೆ ಬರೋ ಒಂದು ಕೆಲಸವನ್ನ ಮಾಡಿಲ್ಲ. ಆ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸೋ ಕೆಲಸವನ್ನ ಮಾಡಿಲ್ಲ, ಕ್ಲೀನ್ ಮಾಡಿಸೋ ಕೆಲಸವನ್ನ ಮಾಡಿಲ್ಲ. ಒಂದು ಪರ್ಟಿಕ್ಯುಲರ್ ಹಾಕಿ ಒಳ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸರಿಯಾಗಿ ಏನು ಚರಂಡಿ ಬರುತ್ತೆ ಆ ಒಂದು ಚರಂಡಿಯನ್ನು ಕೂಡ ಅಲ್ಲಿ ನಿರ್ಮಾಣವನ್ನ ಮಾಡಿಲ್ಲ. ಇದಷ್ಟೇ ಅಲ್ಲ, ಇತ್ತ ರಸ್ತೆಗಳು ಕೂಡ ಸರಿ ಇಲ್ಲ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಾವೇನ್ ಹೇಳೋದೇನ್ ಬೇಡ. ಇನ್ನು ಈ ರೀತಿ ಆಗ್ತಾ ಇದೆ. ಇತ್ತ ಬೀದಿ ದೀಪಗಳು ಕೂಡ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇನ್ನ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು, ಪಿಡಿಒ ಸಾಹೇಬ್ರು ಏನು ಅಲ್ಲಿನ ಬೀದಿ ದೀಪಗಳ ನಿರ್ವಹಣೆಗಾಗಿ 5 ಲಕ್ಷ ರೂಪಾಯಿಯನ್ನ ಬಿಲ್ ಅನ್ನ ಮಾಡಿದ್ದಾರೆ ಎಂಬ ಆರೋಪ ಕೂಡ ಬರ್ತಾ ಇದೆ. ಅಲ್ಲಿ ಬಿಲ್ ಅನ್ನ ಮಾಡಿದ್ರು ಕೂಡ ಯಾವುದೇ ಸರಿಪಡಿಸೋ ಕೆಲಸವನ್ನ ಮಾಡ್ತಾ ಇಲ್ಲ. ಇಷ್ಟೊತ್ತು ಮಾತಾಡೋನು ಕೇಳಿದ್ರಿ, ಅಲ್ಲಿನ ಸ್ಥಳೀಯರು ಮಾತನಾಡೋದನ್ನು ಕೂಡ ಕೇಳಿದ್ರಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಉಂಟಾಗ್ತಿದೆ ಅಂತ. ಇಷ್ಟ ಆಗ್ತಾ ಇದ್ರು ಕೂಡ ಏನು ನಾವು ಚೆನ್ನಾಗಿದ್ದೀವಲ್ಲ, ನಾವು ಖುಷಿ ಆಗಿರ್ತೀವಲ್ಲ, ನಮಗ್ ಯಾಕೆ ಬೇಕು ಅಂತ. ಅಲ್ಲ ರೀ, ರಾಜ್ಯ ಸರ್ಕಾರ ಆ ಕ್ರಮವನ್ನ ಕೈಗೊಳ್ಳಿ, ಈ ಕ್ರಮವನ್ನ ಕೈಗೊಳ್ಳಿ, ಡೆಂಗ್ಯೂ ಬಂದು ಬಿಡುತ್ತೆ, ಡೆಂಗ್ಯೂ ಮಹಾಮಾರಿ ನರ್ತನವನ್ನ ಆಡ್ತಾ ಇದೆ, ಎಷ್ಟೋ ಜನರು ಬಲಿ ಆಗ್ತಾ ಇದಾರೆ. ಇಂತಹ ಸಂದರ್ಭದಲ್ಲಿ ಆಯ್ತು, ಅಟ್ಲೀಸ್ಟ್ ಅದೇನ್ ಚರಂಡಿ ದೂರ ಇದೆಯಾ, ರಸ್ತೆ ಮಧ್ಯ ಇದೆ, ಅಕ್ಕಪಕ್ಕ ಅಂಟ್ಕೊಂಡಂಗೆ ಮನೆಗಳಿದೆ, ಮಕ್ಕಳು ಓಡಾಡುವಂತ ಜಾಗ, ನೀವು ಸರಿಯಾಗಿ ಒಂದು ಏನು ಬೀದಿ ದೀಪಗಳ ವ್ಯವಸ್ಥೆಯನ್ನ ಮಾಡಿಲ್ಲ. ಓಡಾಡ್ಬೇಕಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳಿಗೂ ವಯಸ್ಸಾದವ್ರಿಗೂ ಯಾರು ಆಗ್ತಾರೆ? ನೀವೇನಾದ್ರೂ ಆಗ್ತೀರಾ ಹೊಣೆ ಸಾಹೇಬ್ರುಗಳ? ಗೊತ್ತಾಗ್ತಿಲ್ಲ, ನಿಜಕ್ಕೂ ಗೊತ್ತಾಗ್ತಿಲ್ಲ. ಯಕ್ಷ ಪ್ರಶ್ನೆ ಕಾಡ್ತಾ ಇರೋವಂಥದ್ದು ನನಗೆ. ಇಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ, ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ? ಕಲ್ಗಳೆಲ್ಲ ಚರಂಡಿ ಒಳಗಡೆ ಬಿದ್ದು ಹೋಗಿದೆ, ಕಸ ಕಡ್ಡಿ ಎಲ್ಲ ಚರಂಡಿ ಒಳಗಡೆ ತುಂಬಿಕೊಂಡಿದೆ, ಗಬ್ಬು ನಾಡ್ತಾ ಇದೆ. ಅಲ್ಲಿನ ಜನರು ಡೈಲಿ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಕಾಲುವೆ ನಿರ್ಮಾಣ ಆಗೋಗ್ಬಿಟ್ಟಿದೆ ಏನು ಒಂದು ಚರಂಡಿ ನೀರಿನಿಂದ. ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂತದ್ದು? ಅಧಿಕಾರಿ ಅಂತ ಏನು ಹೆಸರಿಗಷ್ಟೇ ಇದಾರ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಎಷ್ಟೇ ಬಾರಿ ಗಮನಕ್ಕೆ ತಂದ್ರು ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾನೆ ಇದ್ದಾರೆ. ಯಲಗಲಹಳ್ಳಿ ಗ್ರಾಮದ ಅವ್ಯವಸ್ಥೆ ಇದಾಗಿರುವಂತದ್ದು. ಇತ್ತ ಏನು ಚರಂಡಿ ಸರಿ ಇಲ್ಲ ಅಂತ ಕೊರ್ಗದ, ಇತ್ತ ಬೀದಿ ದೀಪಗಳು ವರ್ಕ್ ಆಗ್ತಿಲ್ಲ ಅಂತ ನೋಡದ, ಇತ್ತ ರಸ್ತೆ ಸರಿ ಇಲ್ಲ ಅಂತ ನೋಡದ. ಪಾಪ ಅಲ್ಲಿನ ಗ್ರಾಮಸ್ಥರು ಏನ್ ಮಾಡ್ತಾರೆ, ಸಾಕಾಗೋಗ್ಬಿಟ್ಟಿದ್ದಾರೆ, ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಬಾರಿವಿ ಅಂತ ನಾವು ಮನವಿಯನ್ನ ಮಾಡುವಂಥದ್ದು. ಅಲ್ಲ, ಅಲ್ಲಿ ನೋಡ್ತಾ ಇರ್ಬೋದು ನೀವು ಲೆಫ್ಟ್ ಸೈಡ್ ವಿಜುವಲ್ ಅಲ್ಲಿ, ಅಲ್ಲೇ ಒಂದು ನಲ್ಲಿ ಇದೆ, ನೀರನ್ನ ಇಟ್ಕೊಳ್ಳುವಂಥದ್ದು, ಪಾತ್ರೆ ನೀರು ಇಟ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಅಥವಾ ಸ್ನಾನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂಥದ್ದು. ಅಲ್ಲೇ ಕೂಡ ಚರಂಡಿ ನೀರೆಲ್ಲವೂ ಹೋಗ್ತಾ ಇದೆ, ಕಸ ಕಡ್ಡಿ ಬೆಳೆದು ನಿಂತಿದೆ, ಅದನ್ನ ಕತ್ತರಿಸೋ ಕೆಲಸವನ್ನ ಮಾಡಿಲ್ಲ, ಸ್ವಚ್ಛಗೊಳಿಸೋ ಕೆಲಸವನ್ನ ಮಾಡಿಲ್ಲ.
ನಿಮ್ಮನೆ ಮುಂದೆನೂ ಇದೇ ರೀತಿಯ ಹಾಕಿದ್ರೆ ಸುಮ್ನಿರ್ತಿದ್ರ ಅಧಿಕಾರಿಗಳು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇರೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ? అదేనా ఇది కరెంట్ లేదు. ಇಷ್ಟೊತ್ತು ಕೂಡ ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಏನು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಯಲಗಲಹಳ್ಳಿ ಗ್ರಾಮ ಈ ರೀತಿಯಾಗಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ. ಬಹಳಷ್ಟು ಒಂದ್ ರೀತಿಯಾಗಿ ಕೋಪನು ಬರುತ್ತೆ, ಬೇಜಾರು ಕೂಡ ಆಗತ್ತೆ. ಪಾಪ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿಯಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತ. ಮೇ ಬಿ ವರ್ಷಾನ್ಗಟ್ಲೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಚರಂಡಿಯನ್ನ ಸ್ವಚ್ಛಗೊಳಿಸಿ ಒಂದು ಕಾರ್ಯವನ್ನ ಮಾಡಿ, ಚರಂಡಿ ವ್ಯವಸ್ಥೆ ಇಲ್ಲ, ಅದೆಲ್ಲ ನೀರು ಕೂಡ ಮನೆ ಮುಂದೆನೆ ಹೋಗ್ತಾ ಇದೆ, ದುರ್ವಾಸನೆ ಬರ್ತಾ ಇದೆ. ಅಲ್ಲಿನ ಕಸ ಕಡ್ಡಿ ಕೊಳೆತು ಕ್ಲೀನ್ ಮಾಡಿಸೋ ಕೆಲಸ ಮಾಡ್ತಿಲ್ಲ, ಬೀದಿ ದೀಪಗಳಿಲ್ಲ, ರಾತ್ರಿ ಓಡಾಡೋದಕ್ಕೂ ಕೂಡ ಗ್ರಾಮಸ್ಥರು ಭಯದಲ್ಲಿ ಓಡಾಡೋ ಪರಿಸ್ಥಿತಿ ಉಂಟಾಗ್ತಾ ಇದೆ, ಮೂಗ್ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಚಿಕ್ಕ ಮಕ್ಕಳೆಲ್ಲವೂ ಕೂಡ ಅಲ್ಲೇ ಆಟ ಆಡ್ತಾ ಇದ್ದಾರೆ. ಇಷ್ಟರ ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗ್ತಾ ಇದ್ರು ಕೂಡ ಗೊತ್ತಾಗ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಜಾಣ ಕುರುಡರಂತೆ ವರ್ತನೆಯನ್ನ ಮಾಡ್ತಾ ಇದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇರುವಂತದ್ದು. ಈಗ್ಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಅಲ್ಲಿನ ಗ್ರಾಮಸ್ಥರಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನ ಮಾಡಿಸ್ಕೊಡ್ಬೇಕು. ನಿಜಕ್ಕೂ ಕೂಡ ಸರಿಯಾಗಿ ಬೀದಿ ದೀಪಗಳನ್ನ ಅಳವಡಿಕೆಯನ್ನ ಮಾಡಬೇಕು. ಮತ್ತು ಏನು ತಿಂಗಳಾನ್ಗಟ್ಟೆ ವರ್ಷಾನ್ಗಟ್ಲೆಯಿಂದ ನೀವು ಸ್ವಚ್ಛಗೊಳಿಸ್ದೆ ಮಂಡಿಯನ್ನ, ಅದಕ್ಕೆ ಏನಾದ್ರೂ ಒಂದು ಸರಿಯಾಗಿ ವ್ಯವಸ್ಥೆಯನ್ನ ಮಾಡಿ. ನಿಮ್ಮನೆ ಮುಂದೆ ಏನಾದ್ರೂ ಈ ರೀತಿ ಆಗಿದ್ರೆ ಸುಮ್ನೆ ಆಗ್ಬಿಡ್ತಿದ್ರ? ಅಯ್ಯೋ, ಆ ಕ್ಷಣದಲ್ಲೇ ಕ್ಲೀನ್ ಮಾಡಿಸ್ಬಿಡ್ತಿದ್ರಿ. ನಿಮ್ಮಂತೆ ಅಲ್ವಾ ಅವರು ಮನುಷ್ಯರು ಕೂಡ, ನಿಮ್ಮ ಮಕ್ಕಳಂತೆ ಅಲ್ವಾ ಅಲ್ಲಿನ ಮಕ್ಕಳು ಕೂಡ? ಗೊತ್ತಾಗ್ತಾ ಇಲ್ಲ ಈ ಕೆಟ್ಟ ಪರಿಸ್ಥಿತಿಯಲ್ಲಿ, ಈ ಒಂದು ಡೆಂಗ್ಯೂ ಹರಡ್ತಾ ಇರುವಂತ ಸಮಯದಲ್ಲಿ ಯಾಕೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಂತ. ಈಗ್ಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಸರಿಪಡಿಸೋ ಕೆಲ್ಸವನ್ನ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. మోరీ పడిపోయింది, ఛానల్ అయిపోయా, అది ఎవరు చెవుల్లో వేసుకోవాలా. పిల్లలు పడిపోయినా, మొన్న ఒక మనిషి పడిపోయింది దాంట్లోకి, ఆయన మన ఆసుపత్రికి వేసుకుపోయినారు. సరైన నిండిపోయింది, లైట్లు లేవు ఊర్లో, మబ్బులా మల్లాడుతూ ఉంటాము. కాయలాలు చేస్తే సరైన నీళ్ళు నిండిపోయి ఊరికి సేవ చేయాల, సౌకర్యం చేయాల. ಲೈಟ್ಗಳು ಇದಾವಾ? లేవు, ಲೈಟ್ಗಳಿಲ್ವಾ? లేదు. ಯಲಗಲಹಳ್ಳಿ ಗ್ರಾಮದಲ್ಲಿ ಚರಂಡಿಗಳು ಲೈಟ್ಗಳು ಯಾರು ಹಿಡ್ಸ್ಕೊಳವೇ ಇಲ್ಲ. ಏನು ಲೈಟು ಇಲ್ಲ ಬಜಾರಾಗ. ಒಂದು ಮೋರಿ ಬಿದ್ದೋಗೈತೆ ಇಲ್ಲಿ. ಅಲ್ಲಿ ಯಾರು ಏನನ್ನ ಹೇಳಿದ್ರೆ ನಮ್ರಿಗೂ ಯಾರಿಗನ್ನ ಹೇಳಿದ್ರೆ ಅವರು ಏನು ಇದನ್ನೇ ಮಾಡ್ಕೊತ ಇಲ್ಲ. ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀವಿ. ಚರಂಡಿ ಕ್ಲೀನ್ ಮಾಡೋರು ಇಲ್ಲ, ಜ್ವರ ಎಲ್ಲ ಬರ್ತೈತೆ. ಇಂಥದ್ದೆಲ್ಲ ಸಮಸ್ಯೆ ಐತೆ ನಮ್ಮೂರಾಗ. ನೀರು ಒಂದು ದಿನ ಬಂದರೆ ನಾಳೆ ಬರೋಲ್ಲ. ವಾಟರ್ ಮ್ಯಾನು ಪೈಪು ಒಡೆದೋಗಿದೆ ಅಂತ ಏನೇನೋ ಸಮಸ್ಯೆ ಹೇಳ್ತವ್ರೆ. ಏನು ಹೇಳಿದ್ರು ತಲೆನೇ ಆಗ್ತಾ ಇಲ್ಲ ನಮ್ಮ ಕಡೆ. ಚರಂಡಿಗಳು ಈ ಥರ ಎಲ್ಲ ಇದೆ ಅಂತ ಪಂಚಾಯತಿಗೆ ತಿಳಿಸಿದ್ದೀರಾ? ಎಲ್ಲ ತಿಳಿಸಿದ್ರು. ಸುಮ್ಮನೆ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ, ಮಾಡಿಸ್ತೀವಪ್ಪ ಅಂತ ಹೇಳ್ತಾರೆ. 3 ತನಕ ಇದು ಚರಂಡಿ ಇಲ್ಲ.